ಪಿಣರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಅಕ್ರಮ ವಾಸಿಕರಿಗೆ ನೀವು ಮನೆಯನ್ನು ಕೊಡಬೇಕು, ಅನ್ಯಾಯ ಆಗಿದೆ ಅಂತ ಒಂದು ಟ್ವೀಟ್ ಅನ್ನು ಮಾಡಿದ್ರು. ದಿಢೀರ್ ಅಂತ ಮಾನವೀಯತೆ ಹುಟ್ಕೊಳ್ತು ರಾಜ್ಯ ಸರ್ಕಾರಕ್ಕೆ. ಅವ್ರಿಗೆ ಫಟಾಫಟ್ ಅಂತ ಹೇಳಿ ಮನೆಗಳನ್ನು ಕೊಡೋದ್ರ ಬಗ್ಗೆ ಘೋಷಣೆ ಮಾಡಿಕೊಂಡ್ರು. ಬಟ್ ಇಲ್ಲೊಬ್ಬ ವಿಶೇಷ ಚೇತನ ನ್ಯಾಯಬದ್ಧವಾಗಿ ದುಡಿದು ಇಲ್ಲಿನವರೇ ಆಗಿದ್ರು ಕೂಡ ಒಂದು ಮನೆಗೋಸ್ಕರ ಆತ ಅಲೆದಾಡಿದ್ದು 5 ವರ್ಷ. ಇದು ನಮ್ಮ ವ್ಯವಸ್ಥೆ. ಒಂದು ಡೀಟೇಲ್ ಇದೆ ನೋಡ್ರಿ. ಸೂರು ಕೇಳಿ ಬಂದವನ ನೋವು ಕೇಳದ ಅಧಿಕಾರಿಗಳು 3 ವರ್ಷಗಳಿಂದ ಕುಂಟುತ್ತಾ ಅಲೆದಾಟ. ವಸತಿ ನಿಗಮದ ಅಧಿಕಾರಿಗಳೇ ಯಾಕಿಷ್ಟು ಕಲ್ಲು ಹೃದಯ? ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಹೃದಯ ಶೂನ್ಯರಾಗಿ ವರ್ತಿಸುತ್ತಿದ್ದಾರಾ? ಹೌದು ಎನ್ನುವಂತಿದೆ ಈ ದೃಶ್ಯ. ನಿವೇಶನಕ್ಕೆ ಅರ್ಜಿ ಹಾಕಿ ಪೂರ್ಣ ಹಣ ಕಟ್ಟಿದ್ರು ಕೂಡ ಈ ವಿಶೇಷ ಚೇತನ ವ್ಯಕ್ತಿಗೆ ಒಂದು ಸೂರು ನೀಡಿಲ್ಲ. 3 ವರ್ಷದಿಂದ ವೀಲ್ ಚೇರ್ ಕೂಡ ಇಲ್ಲದೆ ಕುಂಟುತ್ತಾ ಕಚೇರಿಗೆ ಅಲೆದಾಡುತ್ತಿದ್ದಾರೆ ಈ ನಾರಾಯಣ. ಆದ್ರೆ ಅಧಿಕಾರಿಗಳು ಈ ವ್ಯಕ್ತಿಯ ಕಷ್ಟಕ್ಕೆ ಸ್ಪಂದಿಸುವ ವಿಶಾಲ ಹೃದಯ ತೋರಿಸುತ್ತಿಲ್ಲ. ಸಮಸ್ಯೆ ಏನು ಸ್ವಾಮಿ ಅಂತ ಕೇಳಿದ್ರೆ ಜಿಬಿಎ ಕಂದಾಯ ಕಚೇರಿ ಅಂತ ಹಾರಿಕೆ ಉತ್ತರ ನೀಡುತ್ತಲೇ ಅಲೆದಾಡಿಸುತ್ತಿದ್ದಾರೆ. 4-5 ವರ್ಷದ ಇದೇ ಸ್ಥಿತಿ ಕಾಣ್ತಲೇ ಇದ್ದೀವಿ. ದುಡ್ಡೆಲ್ಲ ಕಟ್ಬಿಟ್ಟಿದ್ದೀವಿ. ಯಾವುದೇ ಇನ್ನೂ ನಮಗೇನು ಮಾಡಿಕೊಟ್ಟಿಲ್ಲ. ಇಲ್ಲಿಂದ BBMP ಹೇಳ್ತಾರೆ, ಅದೇನೋ ರಿಪೋರ್ಟ್ ಬರಬೇಕು ಅಂತಾರೆ. ಮಾಜೂರೆಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ. ಅದೇನು ಕಾರಣ ಅಂತ ಗೊತ್ತಿಲ್ಲ. ಅಮೌಂಟೆಲ್ಲ ನಿಮಗೆ ಕೊಟ್ಟಿದ್ದೀರಲ್ಲ, 7 ಲಕ್ಷ ದುಡ್ಡು ಕಟ್ಟಿದ್ದೀವಿ. ರಿಪೋರ್ಟ್ ಬರಬೇಕು ಹಾಗೆ ಹೇಗೆ ಅಂತಾರೆ. ಏನು ರಿಪೋರ್ಟ್ ಇದ್ದರೂ ಅಧಿಕಾರಿಗಳು ತರಿಸ್ಕೋಬೇಕು. ಇಲ್ವಾ ಅಲರ್ಟ್ ಮಾಡಬಾರ್ದಾಗಿತ್ತು. ನಾವು ಅವಾಗಿಂದಲೂ ಇಟೆ ಕಟ್ಟಿ ಇವಾಗ ಬಡ್ಡಿ ಮಾಡಿ ಎಲ್ಲ ಕಟ್ಬಿಟ್ಟಿದ್ದೀವಿ. ಮೊದಲು MDಗೆ ಕೇಳಿದ್ರೆ BBMP ಕಮಿಷನರ್ಗೆ ಹೇಳ್ತಾರೆ. BBMP ಕಮಿಷನರ್ಗೆ ಹೋಗಿ ಕೇಳಿದ್ರೆ ಎಲ್ಲ ಕಳಿಸ್ಕೊಡ್ತೀವಿ ಹೋಗಿ ಅಂತಾರೆ. ಅಲ್ಲಿಂದ ಜಯನಗರಕ್ಕೆ ಹೋಗಿ ಕೇಳಿದ್ರೆ ಬ್ರಾಂಚ್ ಆಫೀಸಲ್ಲಿ ಅಲ್ಲೂ ಕೇಳ್ದು. ಅಲ್ಲಿಂದ ಈಗೇನು ಮೇಯಲ್ಗೆ ಹೋಗಿದೆ, ಗ್ರೇಟ್ ಬೆಂಗಳೂರು ಆಗಿದೆ. ಎಲ್ಲ ರಿಪೋರ್ಟ್ ಬರಬೇಕು, MLAಗಳು ಸೈನ್ ಆಗಬೇಕು, ಏನೇನೋ ಕಥೆ ಹೇಳ್ತಾರೆ. ಅದೆಲ್ಲ ಮಾಡೋದು ಅಧಿಕಾರಿಗಳು ಮಾಡ್ಕೋಬೇಕು. ವಿಲ್ಸನ್ ಗಾರ್ಡನ್ನ ನಿವಾಸಿ ಈ ವಿಕಲಚೇತನ ನಾರಾಯಣ ದಾಸನಪುರ ಬಳಿಯ ಪಿಳ್ಳಹಳ್ಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಿಸಿರುವ 1 BHK ಮನೆ ಖರೀದಿಗೆ 7.5 ಲಕ್ಷ ಹಣ ಕಟ್ಟಿದ್ರು. ಈ ಬ್ಲಾಕ್ ಫ್ಲಾಟ್ ನಂಬರ್ 10 ಖರೀದಿಸಿದ ವಿಕಲಚೇತನ ನಾರಾಯಣ್ಗೆ 3 ವರ್ಷದಿಂದ ಮನೆ ನೀಡದೆ ಸತಾಯಿಸುತ್ತಿದ್ದಾರೆ. ನಿತ್ಯ ಕಚೇರಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ. ಎಷ್ಟೋ ಬಾರಿ ಲಿಫ್ಟ್ ಕೈಕೊಟ್ಟಾಗ ಕಚೇರಿಯ 9 ಮಹಡಿಯನ್ನ ಕುಂಟುತ್ತಲೇ ಮೆಟ್ಟಿಲೇರಿ ತಲುಪಿದ್ದಾರೆ. ಆದರೆ ಅಧಿಕಾರಿಗಳು ತಮ್ಮ ಹೃದಯ ಶೂನ್ಯತೆಯನ್ನ ಇಂದಿಗೂ ಜಾರಿಯಲ್ಲಿಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ ಅರ್ಜಿ ಹಾಕಿದಂತಹ ಅರ್ಜಿದಾರರಿಗೆ ಸುಮಾರು 4-5 ವರ್ಷಗಳಿಂದ ಕೂಡ ಅಲ್ದಾಡ್ತಾ ಇದ್ರು ಕೂಡ ಈವರೆಗೂ ಕೂಡ ಅವ್ರಿಗೆ ಮನೆ ಸಿಕ್ಕಿಲ್ಲ. ಸೊ ಹೀಗಾಗಿ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಸುಮಾರು ವರ್ಷಗಳಿಂದ ಅಂದರೆ 3 ವರ್ಷದಿಂದ ಹೀಗೆ ಅವ್ರಿಗೆ ಕಚೇರಿಗೆ ಬರ್ತಾರೆ, ವಾಪಸ್ಸು ಹೋಗ್ತಾರೆ. ಆದರೆ ಈವರೆಗೂ ಕೂಡ ಅವ್ರಿಗೆ ಮನೆ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. 3 ವರ್ಷ ಆಯಿತು. ಇವರು 2021-22ರಲ್ಲಿ ಅರ್ಜಿಯನ್ನು ಹಾಕಿದ್ರು. ಸುಮಾರು 7 ಲಕ್ಷ ರೂಪಾಯಿ ಹಣವನ್ನು ಈಗ ನಿಗಮಕ್ಕೆ ಕಟ್ಟಿದ್ದಾರೆ. ಸೊ ಅದಾದ ಬಳಿಕವೂ ಕೂಡ ಅವರಿಗೆ ಮನೆಯನ್ನು ಕೊಡುವಂತಹ ಪ್ರಯತ್ನವನ್ನು ನಿಗಮದ ಅಧಿಕಾರಿಗಳು ಕೂಡ ಮಾಡಲಿಲ್ಲ. 3 ವರ್ಷದಿಂದಲೂ ಕೂಡ ಇದೇ ಕೆಲಸ ಅವ್ರದ್ದು. ನಡ್ಕೊಂಡು ಬರಲಿಕ್ಕೂ ಕೂಡ ಆಗೋದಿಲ್ಲ ಅವ್ರಿಗೆ. ಅಂದರೆ ಇದೇ ಮಾದರಿಯಲ್ಲೇ ಬರಬೇಕು. ಅವ್ರಿಗೆ ವೀಲ್ ಚೇರ್ ಕೂಡ ಇಲ್ಲ. ಸೊ ವಿಲ್ಸನ್ ಗಾರ್ಡನ್ನಿಂದ ಬರ್ತಾರೆ, ಹೀಗೆ ಬರ್ತಾರೆ, ಕಚೇರಿಗೆ ಹೋಗ್ತಾರೆ. ಸೊ ಅದಾದ ಬಳಿಕ ಅವರ ಅಧಿಕಾರಿಗಳನ್ನು ಕೂಡ ಕೇಳ್ತಾರೆ. ಕೇಳಿದ ಬಳಿಕವೂ ಕೂಡ ಅವರಿಗೆ ಮನೆ ಹಸ್ತಾಂತರ ಮಾಡುವಂತಹ ಮನಸ್ಸು ಅಧಿಕಾರಿಗಳು ಮಾಡಲಿಲ್ಲ. ಇನ್ನೊಬ್ಬರು ಸಹಾಯಕ್ಕೂ ಕೂಡ ಬರೋದಿಲ್ಲ. ಮತ್ತು ಅವರು ಒಬ್ಬರೇ ಈ ಥರ ಸ್ಥಿತಿಯಲ್ಲಿ ಹಣ ಕಟ್ಟಿದ್ದಾರೆ. ಆ ಒಂದು ನಿವೇಶನಕ್ಕೆ ಎಷ್ಟು ಹಣ ಕಟ್ಟಬೇಕು? ಸುಮಾರು 7.5 ಲಕ್ಷ ಹಣ ಕಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ನ ನಿವಾಸಿ ಇವರು. ಅದು ಮೇಲಿನ ಫ್ಲೋರಲ್ಲಿ ನಿಗಮದ ಕಚೇರಿ ಇದೆ. ಸೊ ಒಂದೊಮ್ಮೆ ಏನಾದರೂ ಲಿಫ್ಟ್ಗಳು ಇಲ್ಲಿ ವರ್ಕ್ ಆಗಿಲ್ಲ ಅಂದರೆ ಮೆಟ್ಲುಗಳ ಮೂಲಕನೇ ಅವರು ಹೋಗಬೇಕು. ಯಾರು ಕೂಡ ಅವರ ಸಹಾಯಕನೇ ಇರೋದಿಲ್ಲ. ಸೊ ಹೀಗೆ ಸುಮಾರು 3 ವರ್ಷದಿಂದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಅವರಿಗೆ ಮನೆ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ನಿಗಮದ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡವರಿಗೆ ಈ ರಾಜ್ಯದಲ್ಲಿ ಒಂದು ಟ್ವೀಟ್ನಿಂದಾಗಿ ಎಲ್ಲ ದಕ್ಕುತ್ತೆ. ಆದರೆ ಇದೇ ರಾಜ್ಯದ ನಿವಾಸಿ ಹಣ ಕಟ್ಟಿ ಕೂಡ 3 ವರ್ಷ ಅಲೆದಾಡುವ ಪರಿಸ್ಥಿತಿ ಇದೆ. ಇದ್ಯಾವ ರೀತಿಯ ಬಡವರ ಪರ ಸರ್ಕಾರವು? ವಸತಿ ಸಚಿವರೇ ಉತ್ತರಿಸಬೇಕು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.